ಅಂತಂದರೆ ಮಂಗಳೂರಿನ ಕಾರ್ಖಾನೆ ಬೇಕು, ಆದರೆ ಮಂಗಳೂರು ಅನ್ನೋ ಹೆಸರು ಬೇಡ. ಇದೆಂಥ ಮನಸ್ಥಿತಿ ಅಂತ. ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್ಸ್ ಕಾರ್ಖಾನೆಯ ಆ ಹೆಸರನ್ನು ಬದಲಾವಣೆ ಮಾಡಿದ ವಿಚಾರದಲ್ಲಿ ಜನಾಕ್ರೋಶ ವ್ಯಕ್ತವಾಗಿದೆ. ಒಡಿಶಾ ಮೂಲದ ಕಂಪನಿ ಈ ರೀತಿ ಹೆಸರು ಬದಲಾವಣೆ ಮಾಡಿರ್ತಕ್ಕಂಥದ್ದು. ಮೊದಲು MCF ಅಂತ ಇತ್ತು, ಮಂಗಳೂರು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಇತ್ತು. ಅದನ್ನೀಗ ಪಾರಾದೀಪ್ ಫಾಸ್ಫೇಟ್ ಕಂಪನಿ ಅಂತ ಮರುನಾಮಕರಣ ಮಾಡಿದ್ದಾರೆ. ಈ ಮರುನಾಮಕರಣ ಮಾಡಿರುವಂಥದ್ದು ಜನಕ್ಕೆ ಇಷ್ಟ ಆಗಿಲ್ಲ. ಒರಿಸ್ಸಾ ಮೂಲದ ಕಂಪನಿ ಹೆಸರು ಬದಲಾಯಿಸ್ಕೊಂಡಿದೆ. 55 ವರ್ಷಗಳ ಇತಿಹಾಸ ಇರುವಂಥ ಕಂಪನಿ ಅದು. MCF ಬಹಳ ಪಾಪ್ಯುಲರ್ ಕಂಪನಿ. ಅಂಥದ್ರಲ್ಲಿ ಅದರ ಹೆಸರು ಬದಲಾವಣೆ ಮಾಡಿರುವಂಥದ್ದು ಮಂಗಳೂರಿನಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ಇಲ್ಲಿನ ಮೂಲಸೌಕರ್ಯ ಬೇಕು, ಆದರೆ ಮಂಗಳೂರು ಅನ್ನೋ ಹೆಸರು ಮಾತ್ರ ಬೇಡವಾ ನಿಮಗೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒರಿಸ್ಸಾ ಮೂಲದ ಪಾರಾದೀಪ್ ಫಾಸ್ಫೇಟ್ ಕಂಪನಿ ಈ ಕಂಪನಿಯ ಶೇರನ್ನು ಪಡ್ಕೊಂಡ ಮೇಲೆ ಹೆಸರು ಬದಲಾವಣೆ ಮಾಡಿದೆ. ನೀರು ಸೇರಿದಂತೆ ಮೂಲಸೌಕರ್ಯ, ಇಲ್ಲಿನ ಹ್ಯೂಮನ್ ರಿಸೋರ್ಸ್ ಎಲ್ಲವನ್ನು ಕೂಡ ಉಪಯೋಗಿಸ್ಕೊಳ್ತಾರೆ, ಆದರೆ ಹೆಸರು ಮಾತ್ರ ಬೇಡ ಅಂತ. ಯಾಕೆ ಈ ಧೋರಣೆ ಅಂತ ಇದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಆಡಳಿತ ಮಂಡಳಿಗೆ ಜನ ಮನವಿ ಮಾಡ್ತಾ ಇದ್ದಾರೆ. 50 ವರ್ಷಗಳ ಹಿಂದೆ ಈ ಕಾರ್ಖಾನೆ ಪ್ರಾರಂಭ ಆಗಿತ್ತು. 15 ವರ್ಷ ಸರ್ಕಾರ ನಡೆಸಿತ್ತು. ಮತ್ತು 35 ವರ್ಷಗಳ ಕಾಲ ಕಳೆದ 35 ವರ್ಷದಿಂದ ಖಾಸಗಿಯವರು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಆದರೆ 35 ವರ್ಷದಲ್ಲಿಯೂ ಯಾರೂ MCF ಹೆಸರನ್ನು ಬದಲಾವಣೆ ಮಾಡಿರಲಿಲ್ಲ. ಅದು ವಿಜಯ ಮಲ್ಯ ಇರ್ಬೋದು, ಜುವಾರಿಯವರು ಇರ್ಬೋದು, ಬೇರೆ ಎಲ್ಲರೂ ಆ ಹೆಸರನ್ನೇ ನಡೆಸ್ಕೊಂಡು ಬರ್ತಾಯಿದ್ರು. ಆದರೆ ಇತ್ತೀಚೆಗೆ ಬಂದಿರತಕ್ಕಂಥ PPL ಅಂತ ಕಂಪನಿಯವರು ಇವತ್ತು ಆ ಹೆಸರನ್ನೇ ತೆಗೆದು ಅವರದೇ ಕಾರ್ಖಾನೆ ಹೆಸರು ಹಾಕಿ ಈ ಒಂದು ಕಾರ್ಖಾನೆ ನಡೆಸ್ತಾ ಇದ್ದಾರೆ. ಕಳೆದ 7-8 ತಿಂಗಳಿಂದ ಅವರು ಅದನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ನಾವು ಏನು ಹೇಳಿದ್ದೀವಿ, ಇದು ಮ್ಯಾಂಗ್ಳೂರು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಹೇಳುವಂಥದ್ದು ಒಂದು ಬ್ರ್ಯಾಂಡ್ ನೇಮ್ ಆಫ್ ಮ್ಯಾಂಗ್ಳೂರು. ನೀವು ಇದನ್ನು ಏಕಾಏಕಿ ತೆಗೆದಾಕ್ತೀರಿ ಅಂದರೆ ನಿಮ್ಮ ಏನು ಒಪ್ಪಂದ? ನಿಮಗೇನು ಮಾರಾಟ ಮಾಡಿದರೆ ಯಾರಾದರೂ? ಕಾರ್ಖಾನೆ ಎಸ್ಟಾಬ್ಲಿಷ್ ಮಾಡಿದ್ದು, ಜಾಗ ಕೊಟ್ಟದ್ದು, ಮತ್ತು ಅಲ್ಲಿ ಇವತ್ತಿಗೂ ನೀರು, ನಾಪ್ತಾ, ಬೇರೆ ಎಲ್ಲ ವ್ಯವಸ್ಥೆ ಮಾಡುವಂಥದ್ದು ಸರ್ಕಾರ. ನೀವು ಏನೋ ಶೇರ್ಗಳನ್ನು ಬೈ ಮಾಡಿಕೊಂಡು ಬಂದವರು ದಿವಸಕ್ಕೆ ಒಂದೊಂದು ಹೆಸರು ಇಡ್ತಾ ಹೋದರೆ ನಮ್ಮ ಐಡೆಂಟಿಟಿಗೆ, ನಮ್ಮ ಅಸ್ಮಿತೆಗೆ, ನಮ್ಮ ಭಾವನೆಗಳಿಗೆ ಅದು ಕುಂದು ತಂದಿದೆ ಅಂತ ನಾವು ಹೇಳುವಂಥದ್ದು. ನೀವು ಇವತ್ತು ಹೀಗೆ ಮಾಡ್ತೀರಿ, ನಾಳೆ NPT ಪೋರ್ಟ್ ಟ್ರಸ್ಟ್ ಅಂತ ಇದೆ, ನೀವು ಮ್ಯಾಂಗ್ಳೂರು ಪೋರ್ಟ್, ಅದನ್ನು ತೆಗೆದು ನೀವು ನಾಳೆ ಇನ್ನೊಂದು ಹೆಸರು ಹಾಕ್ತೀರಿ. ಆಚೆಯಿಂದ UPCL ಅಂತ ಇದೆ, ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಇದೆ, ಅದನ್ನು ತೆಗೆದು ಇನ್ನೊಂದು ಬೇರೆ ಹೆಸರು ಹಾಕ್ತೀರಿ. ಮ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಅದನ್ನು ತೆಗೆದು ಅದಾನಿ ಏರ್ಪೋರ್ಟ್ ಅಂತ ಮಾಡ್ತೀರಿ. ಅಂದರೆ ಅದಕ್ಕೇನು ಕೇಳುವವರು ಹೇಳೋ ಹೆಸರು ಅಂದರೆ ಹೆಸರು ಚೇಂಜ್ ಆಗಿದ್ದಿಲ್ಲ ಅಲ್ಲ. ಈಗ ಆ್ಯಕ್ಚುಲಿ ಅದು MCFನ ಅಸ್ತಿತ್ವವನ್ನೇ ತೆಗೆದುಹಾಕಲಾಗಿದೆ. ಅಸ್ತಿತ್ವ ಅಂದರೆ ಇದು ಕಳೆದ 35 ವರ್ಷದಿಂದ ಖಾಸಗಿ ವಲಯದಲ್ಲಿದೆ. ಅಂದರೆ 1991ರಲ್ಲಿ ಇದು ಖಾಸಗಿಯ ಮ್ಯಾನೇಜ್ಮೆಂಟಿಗೆ ಕೊಟ್ಟಿದ್ದರು. ಈ ಖಾಸಗಿಯರು ಕೊಡುವ ಕೂಡ ಒಂದು ಅಲಿಖಿತ ಒಪ್ಪಂದ ಇತ್ತು, ಅಂದರೆ ಹೆಸರು ಬದಲಾಯಿಸಬಾರದು. ಯಾಕಂದರೆ ಇದರ MCF ಸ್ಥಾಪನೆಯ ಹಿಂದೆ ತುಂಬ ಇತರ ವಿಷಯಗಳಿದ್ದವು. ಅಂದರೆ ಸ್ಥಳೀಯ ಜನರ ಜಾಗ ತ್ಯಾಗ ಮಾಡಿದ್ದು, ಕೃಷಿ ಭೂಮಿ ತ್ಯಾಗ ಮಾಡಿದ್ದಾರೆ, ಅಲ್ಲಿಂದ ಅವರು ಸ್ಥಳಾಂತರಗೊಂಡಿದ್ದಾರೆ. ಮತ್ತು ಇಲ್ಲಿನ ನೀರು ಅಂದರೆ ಇಲ್ಲಿ ಬರುವ ನದಿಗಳಿದ್ದು ಕುಡಿಯುವ ನೀರು, ಆ ಕುಡಿಯುವ ನೀರಿನ ಪಾಲನ್ನು ಕೂಡ MCFಗೆ ನೀಡಿದ್ದಾರೆ. ಆಮೇಲೆ ಇಲ್ಲಿಯ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಕರ್ನಾಟಕದ ರೈತರ ಇನ್ವೆಸ್ಟ್ಮೆಂಟ್ ಇದೆ. ಯಾಕಂದರೆ ಆಗ ಶೇರ್ ಹೋಲ್ಡರ್ಸ್ ಇದರಲ್ಲಿ ಅಂತಂದರೆ ಮಂಗಳೂರಿನ ಕಾರ್ಖಾನೆ ಬೇಕು, ಆದರೆ ಮಂಗಳೂರು ಅನ್ನೋ ಹೆಸರು ಬೇಡ. ಇದೆಂಥ ಮನಸ್ಥಿತಿ ಅಂತ. ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್ಸ್ ಕಾರ್ಖಾನೆಯ ಆ ಹೆಸರನ್ನು ಬದಲಾವಣೆ ಮಾಡಿದ ವಿಚಾರದಲ್ಲಿ ಜನಾಕ್ರೋಶ ವ್ಯಕ್ತವಾಗಿದೆ. ಒಡಿಶಾ ಮೂಲದ ಕಂಪನಿ ಈ ರೀತಿ ಹೆಸರು ಬದಲಾವಣೆ ಮಾಡಿರ್ತಕ್ಕಂಥದ್ದು. ಮೊದಲು MCF ಅಂತ ಇತ್ತು, ಮಂಗಳೂರು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಇತ್ತು. ಅದನ್ನೀಗ ಪಾರಾದೀಪ್ ಫಾಸ್ಫೇಟ್ ಕಂಪನಿ ಅಂತ ಮರುನಾಮಕರಣ ಮಾಡಿದ್ದಾರೆ. ಈ ಮರುನಾಮಕರಣ ಮಾಡಿರುವಂಥದ್ದು ಜನಕ್ಕೆ ಇಷ್ಟ ಆಗಿಲ್ಲ. ಒರಿಸ್ಸಾ ಮೂಲದ ಕಂಪನಿ ಹೆಸರು ಬದಲಾಯಿಸ್ಕೊಂಡಿದೆ. 55 ವರ್ಷಗಳ ಇತಿಹಾಸ ಇರುವಂಥ ಕಂಪನಿ ಅದು. MCF ಬಹಳ ಪಾಪ್ಯುಲರ್ ಕಂಪನಿ. ಅಂಥದ್ರಲ್ಲಿ ಅದರ ಹೆಸರು ಬದಲಾವಣೆ ಮಾಡಿರುವಂಥದ್ದು ಮಂಗಳೂರಿನಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ಇಲ್ಲಿನ ಮೂಲಸೌಕರ್ಯ ಬೇಕು, ಆದರೆ ಮಂಗಳೂರು ಅನ್ನೋ ಹೆಸರು ಮಾತ್ರ ಬೇಡವಾ ನಿಮಗೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒರಿಸ್ಸಾ ಮೂಲದ ಪಾರಾದೀಪ್ ಫಾಸ್ಫೇಟ್ ಕಂಪನಿ ಈ ಕಂಪನಿಯ ಶೇರನ್ನು ಪಡ್ಕೊಂಡ ಮೇಲೆ ಹೆಸರು ಬದಲಾವಣೆ ಮಾಡಿದೆ. ನೀರು ಸೇರಿದಂತೆ ಮೂಲಸೌಕರ್ಯ, ಇಲ್ಲಿನ
ಹ್ಯೂಮನ್ ರಿಸೋರ್ಸ್ ಎಲ್ಲವನ್ನು ಕೂಡ ಉಪಯೋಗಿಸ್ಕೊಳ್ತಾರೆ, ಆದರೆ ಹೆಸರು ಮಾತ್ರ ಬೇಡ ಅಂತ ಯಾಕೆ ಈ ಧೋರಣೆ ಅಂತ ಇದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಆಡಳಿತ ಮಂಡಳಿಗೆ ಜನ ಮನವಿ ಮಾಡ್ತಾ ಇದ್ದಾರೆ. 50 ವರ್ಷಗಳ ಹಿಂದೆ ಈ ಕಾರ್ಖಾನೆ ಪ್ರಾರಂಭ ಆಗಿತ್ತು. 15 ವರ್ಷ ಸರ್ಕಾರ ನಡೆಸಿತ್ತು. ಮತ್ತು 35 ವರ್ಷಗಳ ಕಾಲ ಕಳೆದ 35 ವರ್ಷದಿಂದ ಖಾಸಗಿಯವರು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಆದರೆ 35 ವರ್ಷದಲ್ಲಿಯೂ ಯಾರೂ MCF ಹೆಸರನ್ನು ಬದಲಾವಣೆ ಮಾಡಿರಲಿಲ್ಲ. ಅದು ವಿಜಯ ಮಲ್ಯ ಇರ್ಬೋದು, ಜುವಾರಿ ಅವರು ಇರ್ಬೋದು, ಬೇರೆ ಎಲ್ಲರೂ ಆ ಹೆಸರನ್ನೇ ನಡೆಸ್ಕೊಂಡು ಬರ್ತಾಯಿದ್ರು. ಆದರೆ ಇತ್ತೀಚೆಗೆ ಬಂದಿರತಕ್ಕಂಥ PPL ಅಂತ ಕಂಪನಿಯವರು ಇವತ್ತು ಆ ಹೆಸರನ್ನೇ ತೆಗೆದು ಅವರದೇ ಕಾರ್ಖಾನೆ ಹೆಸರು ಹಾಕಿ ಈ ಒಂದು ಕಾರ್ಖಾನೆ ನಡೆಸ್ತಾ ಇದ್ದಾರೆ. ಕಳೆದ 7-8 ತಿಂಗಳಿಂದ ಅವರು ಅದನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ನಾವು ಏನು ಹೇಳಿದ್ದೀವಿ, ಇದು ಮ್ಯಾಂಗ್ಳೂರ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಹೇಳುವಂಥದ್ದು ಒಂದು ಬ್ರ್ಯಾಂಡ್ ನೇಮ್ ಆಫ್ ಮ್ಯಾಂಗ್ಳೂರ್. ನೀವು ಇದನ್ನು ಏಕಾಏಕಿ ತೆಗೆದಾಕ್ತೀರಿ ಅಂದರೆ ನಿಮ್ಮ ಏನು ಒಪ್ಪಂದ? ನಿಮಗೇನು ಮಾರಾಟ ಮಾಡಿದರೆ ಯಾರಾದರೂ? ಕಾರ್ಖಾನೆ ಎಸ್ಟಾಬ್ಲಿಷ್ ಮಾಡಿದ್ದು, ಜಾಗ ಕೊಟ್ಟದ್ದು, ಮತ್ತು ಅಲ್ಲಿ ಇವತ್ತಿಗೂ ನೀರು, ನಾಪ್ತಾ, ಬೇರೆ ಎಲ್ಲ ವ್ಯವಸ್ಥೆ ಮಾಡುವಂಥದ್ದು ಸರ್ಕಾರ. ನೀವು ಏನೋ ಶೇರ್ಗಳನ್ನು ಬೈ ಮಾಡಿಕೊಂಡು ಬಂದವರು ದಿವಸಕ್ಕೆ ಒಂದೊಂದು ಹೆಸರು ಇಡ್ತಾ ಹೋದರೆ ನಮ್ಮ ಐಡೆಂಟಿಟಿಗೆ, ನಮ್ಮ ಅಸ್ಮಿತೆಗೆ, ನಮ್ಮ ಭಾವನೆಗಳಿಗೆ ಅದು ಕುಂದು ತಂದಿದೆ ಅಂತ ನಾವು ಹೇಳುವಂಥದ್ದು. ನೀವು ಇವತ್ತು ಹೀಗೆ ಮಾಡ್ತೀರಿ, ನಾಳೆ NPT ಪೋರ್ಟ್ ಟ್ರಸ್ಟ್ ಅಂತ ಇದೆ, ನೀವು ಮ್ಯಾಂಗ್ಳೂರ್ ಪೋರ್ಟ್, ಅದನ್ನು ತೆಗೆದು ನೀವು ನಾಳೆ ಇನ್ನೊಂದು ಹೆಸರು ಹಾಕ್ತೀರಿ. ಆಚೆಯಿಂದ UPCL ಅಂತ ಇದೆ, ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಇದೆ, ಅದನ್ನು ತೆಗೆದು ಇನ್ನೊಂದು ಬೇರೆ ಹೆಸರು ಹಾಕ್ತೀರಿ. ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಅದನ್ನು ತೆಗೆದು ಅದಾನಿ ಏರ್ಪೋರ್ಟ್ ಅಂತ ಮಾಡ್ತೀರಿ. ಅಂದರೆ ಅದಕ್ಕೇನು ಕೇಳುವವರು ಹೇಳೋ ಹೆಸರು ಅಂದರೆ ಹೆಸರು ಚೇಂಜ್ ಆಗಿದ್ದಿಲ್ಲ ಅಲ್ಲ. ಈಗ ಆ್ಯಕ್ಚುಲಿ ಅದು MCFನ ಅಸ್ತಿತ್ವವನ್ನೇ ತೆಗೆದುಹಾಕಲಾಗಿದೆ. ಅಸ್ತಿತ್ವ ಅಂದರೆ ಇದು ಕಳೆದ 35 ವರ್ಷದಿಂದ ಖಾಸಗಿ ವಲಯದಲ್ಲಿದೆ. ಅಂದರೆ 1991ರಲ್ಲಿ ಇದು ಖಾಸಗಿಯ ಮ್ಯಾನೇಜ್ಮೆಂಟಿಗೆ ಕೊಟ್ಟಿದ್ದರು. ಈ ಖಾಸಗಿಯರಿಗೆ ಕೊಡುವ ಕೂಡ ಒಂದು ಅಲಿಖಿತ ಒಪ್ಪಂದ ಇತ್ತು, ಅಂದರೆ ಹೆಸರು ಬದಲಾಯಿಸಬಾರದು. ಯಾಕಂದರೆ ಇದರ MCF ಸ್ಥಾಪನೆಯ ಹಿಂದೆ ತುಂಬ ಇತರ ವಿಷಯಗಳಿದ್ದವು. ಅಂದರೆ ಸ್ಥಳೀಯ ಜನರ ಜಾಗ ತ್ಯಾಗ ಮಾಡಿದ್ದು, ಕೃಷಿ ಭೂಮಿ ತ್ಯಾಗ ಮಾಡಿದ್ದಾರೆ, ಅಲ್ಲಿಂದ ಅವರು ಸ್ಥಳಾಂತರಗೊಂಡಿದ್ದಾರೆ. ಮತ್ತು ಇಲ್ಲಿನ ನೀರು ಅಂದರೆ ಇಲ್ಲಿ ಬರುವ ನದಿಗಳದ್ದು ಕುಡಿಯುವ ನೀರು, ಆ ಕುಡಿಯುವ ನೀರಿನ ಪಾಲನ್ನು ಕೂಡ MCFಗೆ ನೀಡಿದ್ದಾರೆ. ಆಮೇಲೆ ಇಲ್ಲಿಯ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಕರ್ನಾಟಕದ ರೈತರ ಇನ್ವೆಸ್ಟ್ಮೆಂಟ್ ಇದೆ. ಯಾಕಂದರೆ ಆಗ ಶೇರ್ ಹೋಲ್ಡರ್ಸ್ ಇದರಲ್ಲಿ ಅಂತಂದರೆ ಮಂಗಳೂರಿನ ಕಾರ್ಖಾನೆ ಬೇಕು, ಆದರೆ ಮಂಗಳೂರು ಅನ್ನೋ ಹೆಸರು ಬೇಡ. ಇದೆಂಥ ಮನಸ್ಥಿತಿ ಅಂತ. ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್ಸ್ ಕಾರ್ಖಾನೆಯ ಆ ಹೆಸರನ್ನು ಬದಲಾವಣೆ ಮಾಡಿದ ವಿಚಾರದಲ್ಲಿ ಜನಾಕ್ರೋಶ ವ್ಯಕ್ತವಾಗಿದೆ. ಒಡಿಶಾ ಮೂಲದ ಕಂಪನಿ ಈ ರೀತಿ ಹೆಸರು ಬದಲಾವಣೆ ಮಾಡಿರ್ತಕ್ಕಂಥದ್ದು. ಮೊದಲು MCF ಅಂತ ಇತ್ತು, ಮಂಗಳೂರು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಇತ್ತು. ಅದನ್ನೀಗ ಪ್ಯಾರಾದೀಪ್ ಫಾಸ್ಫೇಟ್ ಕಂಪನಿ ಅಂತ ಮರುನಾಮಕರಣ ಮಾಡಿದ್ದಾರೆ. ಈ ಮರುನಾಮಕರಣ ಮಾಡಿರುವಂಥದ್ದು ಜನಕ್ಕೆ ಇಷ್ಟ ಆಗಿಲ್ಲ. ಒರಿಸ್ಸಾ ಮೂಲದ ಕಂಪನಿ ಹೆಸರು ಬದಲಾಯಿಸ್ಕೊಂಡಿದೆ. 55 ವರ್ಷಗಳ ಇತಿಹಾಸ ಇರುವಂಥ ಕಂಪನಿ ಅದು. MCF ಬಹಳ ಪಾಪ್ಯುಲರ್ ಕಂಪನಿ. ಅಂಥದ್ರಲ್ಲಿ ಅದರ ಹೆಸರು ಬದಲಾವಣೆ ಮಾಡಿರುವಂಥದ್ದು ಮಂಗಳೂರಿನಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ಇಲ್ಲಿನ ಮೂಲಸೌಕರ್ಯ ಬೇಕು, ಆದರೆ ಮಂಗಳೂರು ಅನ್ನೋ ಹೆಸರು ಮಾತ್ರ ಬೇಡವಾ ನಿಮಗೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒರಿಸ್ಸಾ ಮೂಲದ ಪ್ಯಾರಾದೀಪ್ ಫಾಸ್ಫೇಟ್ ಕಂಪನಿ ಈ ಕಂಪನಿಯ ಶೇರನ್ನು ಪಡ್ಕೊಂಡ ಮೇಲೆ ಹೆಸರು ಬದಲಾವಣೆ ಮಾಡಿದೆ. ನೀರು ಸೇರಿದಂತೆ ಮೂಲಸೌಕರ್ಯ, ಇಲ್ಲಿನ ಹ್ಯೂಮನ್ ರಿಸೋರ್ಸ್ ಎಲ್ಲವನ್ನು ಕೂಡ ಉಪಯೋಗಿಸ್ಕೊಳ್ತಾರೆ, ಆದರೆ ಹೆಸರು ಮಾತ್ರ ಬೇಡ ಅಂತ ಯಾಕೆ ಈ ಧೋರಣೆ ಅಂತ ಇದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಆಡಳಿತ ಮಂಡಳಿಗೆ ಜನ ಮನವಿ ಮಾಡ್ತಾ ಇದ್ದಾರೆ. 50 ವರ್ಷಗಳ ಹಿಂದೆ ಈ ಕಾರ್ಖಾನೆ ಪ್ರಾರಂಭ ಆಗಿತ್ತು. 15 ವರ್ಷ ಸರ್ಕಾರ ನಡೆಸಿತ್ತು. ಮತ್ತು 35 ವರ್ಷಗಳ ಕಾಲ ಕಳೆದ 35 ವರ್ಷದಿಂದ ಖಾಸಗಿಯವರು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಆದರೆ 35 ವರ್ಷದಲ್ಲಿಯೂ ಯಾರೂ MCF ಹೆಸರನ್ನು ಬದಲಾವಣೆ ಮಾಡಿರಲಿಲ್ಲ. ಅದು ವಿಜಯ ಮಲ್ಯ ಇರ್ಬೋದು, ಜುವಾರಿ ಅವರು ಇರ್ಬೋದು, ಬೇರೆ ಎಲ್ಲರೂ ಆ ಹೆಸರನ್ನೇ ನಡೆಸ್ಕೊಂಡು ಬರ್ತಾಯಿದ್ರು. ಆದರೆ ಇತ್ತೀಚೆಗೆ ಬಂದಿರತಕ್ಕಂಥ PPL ಅಂತ ಕಂಪನಿಯವರು ಇವತ್ತು ಆ ಹೆಸರನ್ನೇ ತೆಗೆದು ಅವರದೇ ಕಾರ್ಖಾನೆ ಹೆಸರು ಹಾಕಿ ಈ ಒಂದು ಕಾರ್ಖಾನೆ ನಡೆಸ್ತಾ ಇದ್ದಾರೆ. ಕಳೆದ 7-8 ತಿಂಗಳಿಂದ ಅವರು ಅದನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ನಾವು ಏನು ಹೇಳಿದ್ದೀವಿ, ಇದು ಮ್ಯಾಂಗ್ಳೂರ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಹೇಳುವಂಥದ್ದು ಒಂದು ಬ್ರ್ಯಾಂಡ್ ನೇಮ್ ಆಫ್ ಮ್ಯಾಂಗ್ಳೂರ್. ನೀವು ಇದನ್ನು ಏಕಾಏಕಿ ತೆಗೆದಾಕ್ತೀರಿ ಅಂದರೆ ನಿಮ್ಮ ಏನು ಒಪ್ಪಂದ? ನಿಮಗೇನು ಮಾರಾಟ ಮಾಡಿದರೆ ಯಾರಾದರೂ?
ಕಾರ್ಖಾನೆ ಎಸ್ಟಾಬ್ಲಿಷ್ ಮಾಡಿದ್ದು, ಜಾಗ ಕೊಟ್ಟದ್ದು, ಮತ್ತು ಅಲ್ಲಿ ಇವತ್ತಿಗೂ ನೀರು, ನಾಪ್ತಾ, ಬೇರೆ ಎಲ್ಲ ವ್ಯವಸ್ಥೆ ಮಾಡುವಂಥದ್ದು ಸರ್ಕಾರ. ನೀವು ಏನೋ ಶೇರ್ಗಳನ್ನು ಬೈ ಮಾಡಿಕೊಂಡು ಬಂದವರು ದಿವಸಕ್ಕೆ ಒಂದೊಂದು ಹೆಸರು ಇಡ್ತಾ ಹೋದರೆ ನಮ್ಮ ಐಡೆಂಟಿಟಿಗೆ, ನಮ್ಮ ಅಸ್ಮಿತೆಗೆ, ನಮ್ಮ ಭಾವನೆಗಳಿಗೆ ಅದು ಕುಂದು ತಂದಿದೆ ಅಂತ ನಾವು ಹೇಳುವಂಥದ್ದು. ನೀವು ಇವತ್ತು ಹೀಗೆ ಮಾಡ್ತೀರಿ, ನಾಳೆ NPT ಪೋರ್ಟ್ ಟ್ರಸ್ಟ್ ಅಂತ ಇದೆ, ನೀವು ಮ್ಯಾಂಗ್ಳೂರ್ ಪೋರ್ಟ್, ಅದನ್ನು ತೆಗೆದು ನೀವು ನಾಳೆ ಇನ್ನೊಂದು ಹೆಸರು ಹಾಕ್ತೀರಿ. ಆಚೆಯಿಂದ UPCL ಅಂತ ಇದೆ, ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಇದೆ, ಅದನ್ನು ತೆಗೆದು ಇನ್ನೊಂದು ಬೇರೆ ಹೆಸರು ಹಾಕ್ತೀರಿ. ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಅದನ್ನು ತೆಗೆದು ಅದಾನಿ ಏರ್ಪೋರ್ಟ್ ಅಂತ ಮಾಡ್ತೀರಿ. ಅಂದರೆ ಅದಕ್ಕೇನು ಕೇಳುವವರು ಹೇಳೋ ಹೆಸರು ಅಂದರೆ ಹೆಸರು ಚೇಂಜ್ ಆಗಿದ್ದಿಲ್ಲ ಅಲ್ಲ. ಈಗ ಆ್ಯಕ್ಚುಲಿ ಅದು MCFನ ಅಸ್ತಿತ್ವವನ್ನೇ ತೆಗೆದುಹಾಕಲಾಗಿದೆ. ಅಸ್ತಿತ್ವ ಅಂದರೆ ಇದು ಕಳೆದ 35 ವರ್ಷದಿಂದ ಖಾಸಗಿ ವಲಯದಲ್ಲಿದೆ. ಅಂದರೆ 1991ರಲ್ಲಿ ಇದು ಖಾಸಗಿಯ ಮ್ಯಾನೇಜ್ಮೆಂಟಿಗೆ ಕೊಟ್ಟಿದ್ದರು. ಈ ಖಾಸಗಿಯರಿಗೆ ಕೊಡುವ ಕೂಡ ಒಂದು ಅಲಿಖಿತ ಒಪ್ಪಂದ ಇತ್ತು, ಅಂದರೆ ಹೆಸರು ಬದಲಾಯಿಸಬಾರದು. ಯಾಕಂದರೆ ಇದರ MCF ಸ್ಥಾಪನೆಯ ಹಿಂದೆ ತುಂಬ ಇತರ ವಿಷಯಗಳಿದ್ದವು. ಅಂದರೆ ಸ್ಥಳೀಯ ಜನರ ಜಾಗ ತ್ಯಾಗ ಮಾಡಿದ್ದು, ಕೃಷಿ ಭೂಮಿ ತ್ಯಾಗ ಮಾಡಿದ್ದಾರೆ, ಅಲ್ಲಿಂದ ಅವರು ಸ್ಥಳಾಂತರಗೊಂಡಿದ್ದಾರೆ. ಮತ್ತು ಇಲ್ಲಿನ ನೀರು ಅಂದರೆ ಇಲ್ಲಿ ಬರುವ ನದಿಗಳದ್ದು ಕುಡಿಯುವ ನೀರು, ಆ ಕುಡಿಯುವ ನೀರಿನ ಪಾಲನ್ನು ಕೂಡ MCFಗೆ ನೀಡಿದ್ದಾರೆ. ಆಮೇಲೆ ಇಲ್ಲಿಯ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಕರ್ನಾಟಕದ